ಹಂಗೆ ಹೋಗೋ ಮುಂದಕ್ಕೆ ಏನಣ್ಣ ಹಿಂಗೆ ಬಂದು ಹೋಗವ. ವ್ಯಾಸರಾಜಪುರ ಗ್ರಾಮದಲ್ಲಿ ನಮ್ಮ ದೊರೇಶ ಅಂತ ಅವ್ರ ಮನೆ ಪಕ್ಕದಲ್ಲಿ ಅವನು ರಾತ್ರಿ ಮೂತ್ರ ವಿಸರ್ಜನೆ ಮಾಡೋಕ್ಕೆ ಬಂದು ತಕ್ಷಣ ಅವನು ತಿರುಗಿ ನೋಡಿದಾಗ ಒಂದು ಎತ್ತರವಾದ ಆನೆ ಕಂಡು ಅವನು ಒಂದು ದಿಗ್ಭ್ರಮೆಯಾಗಿ ಅವನು ಕೂತ್ಕೊಂಡು ನಮಗೆಲ್ಲ ಫೋನ್ ಮಾಡಿದಾಗ ನಾವು ಬಂದು ಎಲ್ಲ ಗ್ರಾಮಸ್ಥರೆಲ್ಲ ನೋಡಿದ್ವಿ. ಪ್ರತಿಯೊಂದು ಮನೆಯವರು ಕೂಡ ಇಲ್ಲಿ ಆನೆ ಕೂಗಿದ ಸೌಂಡು ಮತ್ತು ಅದು ಹೋಗಿದ್ದನ್ನು ಅವ್ರು ಕಣ್ಣಾರೆ ನೋಡಿ ಎಲ್ಲ ಇಲ್ಲಿ ವ್ಯಾಸರಾಜಪುರ ಗ್ರಾಮದಲ್ಲಿ ಆತಂಕಗೊಂಡಿದ್ದಾರೆ. ಹಾಗಾಗಿ ನಾವು ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿ ತಕ್ಷಣ ಅವರು ಅರಣ್ಯ ಅಧಿಕಾರಿಗಳು ನಮಗೆ ಸ್ಪಂದಿಸಿ ಯಮುನಾ ಅಂತೇಳಿ ಅವ್ರ ಮೇಡಮ್ ಮತ್ತು ಅವರ ಸಿಬ್ಬಂದಿ ಜೊತೆಗೆ ಬಂದು ಇಲ್ಲಿ ಎಲ್ಲ ನೋಡೋದು. ಬಟ್ ಇಲ್ಲಿದೆ ಅಂತ ಅವ್ರು ಕನ್ಫರ್ಮ್ ಆಗಿದೆ. ಹಾಗಾಗಿ ಈ ಗ್ರಾಮದ ಜನರು ಮತ್ತು ಅಕ್ಕಪಕ್ಕದ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಾನು ಈ ಮೂಲಕ ತಿಳ್ಕೊತೀನಿ. ಅಂದರೆ ಸರ್ ಇದು ಆನೆಗಳು ಎಲ್ಲಿಂದ ಮೈ ಮಾಹಿತಿ ಅಂತ ತಿಳಿಸಿರ ಸರ್? ಈಗ ಅವರು ಅರಣ್ಯಾಧಿಕಾರಿಗಳು ನಾವು ಕೇಳಿದಾಗ ಅವರು ಮೊನ್ನೆಯಿಂದ ಅವರು ಶೋಧನೆ ಮಾಡ್ತಾ ಇದ್ದಾರೆ. ಮಿಸ್ ಆಗಿ ಆ ಕಡೆಯಿಂದ ನೆರಗೇತ್ನಹಳ್ಳಿ ಮತ್ತು ಕುಂದೂರು ಆ ಕಡೆಯಿಂದ ಬರ್ತಿದೆ ಅಂತ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಅದು ಕನ್ಫರ್ಮ್ ಆಗಿದೆ. ಬಟ್ ಅರಣ್ಯಾಧಿಕಾರಿಗಳು ಗೊತ್ತು ಇದು, ಇಲ್ಲಿ ಈ ಭಾಗದವ್ರಿಗೆ ಯಾರಿಗೂ ಅದು ಇನ್ಫಾರ್ಮ್ ಆಗಿಲ್ಲ. ಹಾಗಾಗಿ ಇಲ್ಲಿ ವ್ಯಾಸರಾಜಪುರ ಜನರು ತುಂಬ ಆತಂಕಗೊಂಡಿದ್ದಾರೆ. ಭಯಪಡೋದು ಬೇಡ, ನಾಳೆ ಬೆಳಗ್ಗೆನೇ ಬಂದು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅವರು ನಮಗೆ. ಎಷ್ಟು ಆನೆಗಳು ಬಂದಿದೆ ಅಂತ ಹೇಳಿದ್ರು ಸರ್? ಎರಡು ಆನೆಗಳು. ಎರಡು ಆನೆ ಬೆಳಿ ಆಲಟ ನಾವು ಬರ್ತೀವಿ, ಅಕ್ಕಪಕ್ಕ ಗ್ರಾಮಕ್ಕೆ ಬರ್ತೀವಿ. ಬಂದು ಆ ಗ್ರಾಮದಲ್ಲಿ ಏನಿದೆ ನೋಡ್ಬಿಟ್ಟು ಎಲ್ಲಿ ಹೆಜ್ಜೆ ಮುಂದೆ ಅಲ್ಲಿಂದ ನಾವು ನೆಕ್ಸ್ಟ್ ಮಾಡ್ತೀವಿ. ನಾವು ಆನೆ ಫಸ್ಟ್ ನಮ್ಗೆ ಆನೆ ಸಿಗಲೇಬೇಕು. ಡ್ರೈವ್ ಮಾಡಿ ನಾವು ಪರ್ಮತ್ ನೋಡಿ ನಾವು ಡ್ರೈವ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಟ್ರ್ಯಾಕ್ ಮಾಡಿ ನಮಗೆ ನಾಳೆ ಡ್ರೈವ್ ಮಾಡಿ ನೈಟ್ ಟೈಮ್ ಅಂದರೆ ದಯವಿಟ್ಟು ಯಾರು ಆಚೆ ಬರೋಕ್ಕೆ ಹೋಗ್ಬೇಡಿ. ಬೆಳಗ್ಗೆ 7 ಗಂಟೆ ತನಕ ದಯವಿಟ್ಟು ಯಾರು ಹಾಕ್ಬೋದು.